ಭಾರತ ಸರ್ವ ಸನ್ನದ್ಧವಾಗಿದೆ. ಯಾವುದೇ ಟೈಮ್ನಲ್ಲಿ ಸೂಚನೆ ಬಂದ ತಕ್ಷಣ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಭಾರತದ ಮೂರೂ ಸೇನೆಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ವಾಯುಸೇನೆ, ನೌಕಾಸೇನೆ ಹಾಗೆ ಭೂಸೇನೆ, ಮೂರೂ ಸೇನೆಗಳಿಂದ ತಯಾರಿ ನಡೆದಿದೆ. ಯಾವ ಟೈಮ್ನಲ್ಲಿ ಕೇಂದ್ರದಿಂದ ಸೂಚನೆ ಬಂದ್ರು, ಯಾವ ಟೈಮ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಸೂಚನೆ ಸಿಕ್ಕಿದ್ರು, ದಾಳಿಯನ್ನ ಮಾಡೋದಕ್ಕೆ, ಪಾಕಿಸ್ತಾನದ ವಿರುದ್ಧ ದಾಳಿಯನ್ನ ಮಾಡೋದಕ್ಕೆ ಭಾರತದ ವಾಯುಸೇನೆ, ನೌಕಾಸೇನೆ ಹಾಗೆ ಭೂಸೇನೆಗಳು ಸಿದ್ಧವಾಗಿದ್ದಾವೆ. ಯಾವ ರೀತಿಯಾದಂತಹ ಸಿದ್ಧತೆ, ಮೂರೂ ಸೇನೆಗಳ ಆ ಫೋಟೋ ಗಮನಿಸ್ತಾ ಇದ್ದೀರಿ, ಈ ಒಂದು ಪಿಕ್ಚರ್ನ ಗಮನಿಸ್ತಾ ಇದ್ದೀರಿ ನೀವು. ಒಂದ್ ಕಡೆ ವಾಯುಸೇನೆಯ ಸರ್ವ ಸನ್ನದ್ಧತೆಯನ್ನ ನೋಡ್ತಾ ಇದ್ದೀರಿ. ವಾಯುಸೇನೆಯ ಆ ಫೈಟರ್ ಜೆಟ್ಗಳನ್ನ ನಿಯೋಜನೆ ಮಾಡಲಾಗಿದೆ. ವಾಯುಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ನ ನಿಯೋಜನೆ ಮಾಡಲಾಗಿದೆ. ಗಡಿ ಭಾಗದಲ್ಲಿ ಶತ್ರು ರಾಷ್ಟ್ರದ ಮಿಸೈಲ್ಗಳು ದಾಳಿ ಮಾಡಿದ್ರೆ ಅದನ್ನ ಯಾವ ರೀತಿ ಹೊಡೆದುರುಳಿಸಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ಸ್ಗಳು, ಯುದ್ಧ ಸಮರಾಭ್ಯಾಸ ಆಲ್ರೆಡಿ ಆರಂಭ ಆಗಿದೆ ವಾಯುಸೇನೆಯಿಂದ. ಮತ್ತೊಂದ್ ಕಡೆ ಭೂಸೇನೆಯ ಆ ಫೋಟೋನ ಗಮನಿಸ್ತಾ ಇದ್ದೀರಿ, ಆ ಸ್ಟಿಲ್ನ ಗಮನಿಸ್ತಾ ಇದ್ದೀರಿ. ಭೂಸೇನೆಯಿಂದ ಯುದ್ಧ ಟ್ಯಾಂಕರ್ಗಳ ನಿಯೋಜನೆಯಾಗಿದೆ. ಸೈನಿಕರನ್ನ ಯುದ್ಧಕ್ಕಾಗಿ ತಯಾರು ಮಾಡಲಾಗ್ತಾ ಇದೆ. ಮತ್ತೊಂದ್ ಕಡೆ ನೌಕಾಸೇನೆ ಕಳೆದ ಹಲವು ದಿನಗಳಿಂದ ಪೆಹಲ್ಗಾಮ್ ದಾಳಿಯಾದಂತಹ ನಂತರದಲ್ಲಿ ಕಂಟಿನ್ಯೂಯಸ್ ಆಗಿ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸವನ್ನ ಭಾರತದ ನೌಕಾಪಡೆ ಮಾಡ್ತಾ ಇದೆ. ಭಾರತದ ಯುದ್ಧ ನೌಕೆಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಮೂರೂ ಸೇನೆಯಲ್ಲೂ ಭೂಮಿ, ಆಕಾಶ ಹಾಗೆ ಜಲ, ಮೂರೂ ಮಾರ್ಗದಲ್ಲೂ ಭಾರತದ ಗಡಿಯನ್ನ ರಕ್ಷಣೆ ಮಾಡೋಕೆ, ಪಾಕಿಸ್ತಾನದ ದಾಳಿ ಅಥವಾ ಪಾಕಿಸ್ತಾನದಿಂದ ಬರುವಂತಹ ಮಿಸೈಲ್ಗಳು ಆ ದಾಳಿಯನ್ನ ತಡೆಯೋದಕ್ಕೆ ಅಥವಾ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಕ್ಕೆ ಭಾರತದ ಮೂರೂ ಸೇನೆಗಳು ಕೂಡ ಸರ್ವ ಸನ್ನದ್ಧವಾಗಿವೆ ಅನ್ನುವುದನ್ನ ಈ ದೃಶ್ಯಗಳೇ ಹೇಳ್ತಾ ಇವೆ. ಸಮರಾಭ್ಯಾಸದ ದೃಶ್ಯಗಳಿವು. ಒಂದ್ ಕಡೆ ವಾಯುಸೇನೆಯ ತಾಲೀಮು, ಮತ್ತೊಂದ್ ಕಡೆ ನೌಕಾಸೇನೆಯ ತಾಲೀಮು. ಮಗದೊಂದು ಭಾಗದಲ್ಲಿ ಗಡಿ ಭಾಗದಲ್ಲಿ ಫೀಲ್ಡಿಂಗ್ ಆಡ್ತಾ ಇರುವಂತಹ ಅಥವಾ ಫೀಲ್ಡ್ ಆಗ್ತಾ ಇರುವಂತಹ, ಅಲ್ಲೇ ನಿಯೋಜನೆಗೊಳ್ತಾ ಇರುವಂತಹ ಭಾರತದ ಭೂಸೇನೆಯ ಯುದ್ಧ ಟ್ಯಾಂಕರ್ಗಳ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.